ನಮಸ್ಕಾರ, ದಿವ್ಯಾಸ್ ಕಿಚನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ಸ್ಪೆಷಲ್ ಆಗಿರುವಂತಹ ಅರಿಶಿಣ ಎಲೆಯ ಗಟ್ಟಿಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ ರುಬ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಕರಗ್ತಾ ಇದೆ. ಈಗಾಗಲೇ ಬೆಲ್ಲ ಕರಗಿದೆ. ಇದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಇದರಲ್ಲಿ ಕೆಲವೊಂದು ಕಲ್ಲುಗಳು ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಏಲಕ್ಕಿ ಪುಡಿ. ಇವಾಗ ತೆಂಗಿನಕಾಯಿ ತುರಿ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂಕಿಯಲ್ಲಿಟ್ಟು ಹಾಗೆ ಗಟ್ಟಿಯಾಗೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ತೊಳೆದಿಟ್ಟಿರುವಂಥ ಅರಿಶಿಣ ಎಲೆಯನ್ನು ಚೆನ್ನಾಗಿ ನೀರಿಲ್ಲದೆ ಹಾಗೆ ಒರೆಸ್ಕೋಬೇಕು. ಇಷ್ಟು ಥಿಕ್ನೆಸ್ ಬರಬೇಕು. ನಾನಿಲ್ಲಿ ಬೆಲ್ಲದ ಮಿಶ್ರಣನ ಒಂದೇ ಭಾಗಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಎಲೆ ಮಡಿಚುವ ವಿಧಾನ 2 ಥರ ಇದೆ. ಒಂದು ಈ ಥರ ಮಡಚಿದ್ರೆ, ಇನ್ನೊಂದು ಈ ರೀತಿ ಉದ್ದದಲ್ಲಿ ಹಿಟ್ಟನ್ನು ಹರಡಿ ಬೆಲ್ಲದ ಮಿಶ್ರಣ ಕೂಡ ಈ ಥರ ಉದ್ದವಾಗಿ ಹರಡಬೇಕು. ಇದೆಲ್ಲ ಆದ ನಂತರ ಮೇಲ್ಮುಖವಾಗಿ ಮಡಚಬೇಕು ಎಲೆಯನ್ನು. ಈ ಥರ ಮಡಚೋದ್ರಿಂದ ಹಿಟ್ಟು ಆಚೆ ಬರ್ದೇನೆ ಸ್ವಲ್ಪ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಇವಾಗ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಅರಿಶಿಣದ ಎಲೆ ಬೇಯಬೇಕಾದ್ರೆ ತುಂಬ ಅದ್ಭುತವಾದಂತಹ ಪರಿಮಳ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ತಿನ್ನೋದಕ್ಕೆ. ಇವಾಗ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕವಾದಂತಹ ಒಂದು ತಿಂಡಿ. ನಮ್ಮ ಮಂಗಳೂರಿನಲ್ಲಿ ಇದನ್ನು ಅತಿ ಹೆಚ್ಚು ಜನ ಮಾಡ್ತಾರೆ. ಪ್ರತಿಯೊಬ್ಬರು ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಇದನ್ನು ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.